ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೊ ಇದು ವಿಂಕ್ಲರ್ ಸೆಟಪ್ದು ನೀವೆಲ್ಲ ಕ್ವಶನ್ಗಳು ಕೇಳಿದ್ರಲ್ಲ, ನಿಮ್ಮೆಲ್ಲ ಡೌಟ್ ಇತ್ತಲ್ಲ. ಸೊ ಅದ್ರ ಬಗ್ಗೆ ನಾನು ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಬಂದ್ಬಿಟ್ಟು 3/4 ಇಂಚ್ ಪೈಪು, ಕೆಳಗಡೆ 1/4 ಇಂಚ್ ಪೈಪ್ ಹಾಕ್ಬಿಟ್ಟು ಅಲ್ಲಿಂದ 1/4ಗೆ 3/4 ಇಂಚು ರೆಡ್ಯೂಸರ್ ಹಾಕ್ಕೊಂಡು ಅಲ್ಲಿಗೆ ಈ ಪೈಪ್ನ ಕನೆಕ್ಟ್ ಮಾಡಿ 3/4 ಇಂಚು. ಇದು 15 kg ಸ್ಕ್ವೇರ್, ಇದು 15 kg ಪ್ರೆಷರ್ದು ಪೈಪ್ ಇದು, ಆಯಿತಾ. ಸ್ವಲ್ಪ ದಪ್ಪ ಪೈಪ್ ಹಾಕಿದ್ದೀವಿ, ಸ್ಟ್ರೆಂತ್ ಇರೋದು, ಯಾಕೆಂದರೆ ಇದು ಶೇಕ್ ಆಗಬಾರ್ದು ಅಂತೇಳ್ಬಿಟ್ಟು, ಆಯಿತಾ. ಅದಕ್ಕೆ ಮತ್ತೆ 3/4 ಇಂಚಿಂದ ವಿಂಕ್ಲರ್ ಇದು, ಓಕೆನಾ. ಇದು 15 ಫೀಟ್ ಕವರ್ ಮಾಡುತ್ತೆ. ಇಲ್ಲಿಂದ ಈ ಕಡೆ 15, ಈ ಕಡೆ 15, ಓಕೆನಾ. ಒಂದೊಂದು ಲೈನಿಗೆ 4, ಒಂದು ಲೈನಿಗೆ 5, ಒಂದು ಲೈನಿಗೆ 4, ಒಂದು ಲೈನಿಗೆ 5, ಆ ಥರ ಮಾಡಿದ್ದೀವಿ. ಸೊ ಇದು ಯಾಕೆ ಜಿಗ್ಜ್ಯಾಗ್ ಮಾಡಿದ್ದೀವಿ ಅಂದರೆ, ಸೊ ಅಲ್ಲಿ ನೋಡ್ತಿರ್ಬೋದು ನೀವು, ಈ ಅಲ್ಲಿ ನೋಡ್ತಿರ್ಬೋದು, ಅಲ್ಲಿದೆ. ಸೊ ನಿಮ್ಗೆ ತೋರಿಸ್ತೀನಿ. ಇಲ್ಲಿದೆಯಲ್ಲ, ಇದು ಇಲ್ಲಿ ತನಕ ಕವರ್ ಮಾಡುತ್ತೆ, ಓಕೆನಾ. ಹಿಂದೆ ಹೋಗಿ ತೋರ್ತೀನಿ. ಅದು ಆಲ್ಮೋಸ್ಟು ಈ ಗಿಡದ ತನಕ ಕವರ್ ಮಾಡುತ್ತೆ, ಇಲ್ಲಿ ತನಕ, ಓಕೆನಾ. ಹಿಂಗೆ ರೌಂಡ್ಗೆ 15 ಫೀಟು, ಈ ಕಡೆ 15, ಆ ಕಡೆ 15 ಕವರ್ ಮಾಡುತ್ತೆ. ಸೊ ಇದು ಬಂದ್ಬಿಟ್ಟು ಈ ಕಡೆ ಇಲ್ಲಿ ಕವರ್ ಮಾಡುತ್ತೆ, ಈ ಕಡೆ. ಸೊ ಹಿಂಗೆ ನಿಮಗೆ ಹಿಂಗೆ ಸರ್ಕಲ್ ಮಾಡಿದ್ರೆ ಎಲ್ಲ ಸ್ಟ್ರೈಟ್ ಒಂದೇ ಪಕ್ಕದಲ್ಲಿ ಮಾಡ್ಕೊಂಡು ಹೋದರೆ, ಹಿಂಗೆ ಸರ್ಕಲಾಗಿ ರೌಂಡ್ ಹಾಕಿದ್ರೆ ಸೊ ಮಧ್ಯದಲ್ಲಿ ಗ್ಯಾಪ್ ಬಿಡುತ್ತೆ. ಸೊ ಹಂಗಾಗಿ ಅದು ನೆನೆಯಲ್ಲ ಅಂತ ಹೇಳ್ಬಿಟ್ಟು ಜಿಗ್ಜಾಗ್ ಮಾಡಿರೋದು. ಸೊ ನಿಮಗೆ ಮತ್ತೆ ಒಂದು ಪೇಪರಲ್ಲಿ ಡಯಾಗ್ರಾಮ್ ಬರೆದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು, ಅದು ಯಾವ ಥರ ಕವರ್ ಆಗುತ್ತೆ ಅಂತ. ಸೊ ಇವಾಗ ನಾವು ಏನು ಮಾಡಿದ್ದೀವಿ, ಎವ್ರಿ 3 ಲೈನಿಗೆ ಮಾಡ್ಕೊಂಡಿದ್ದೀವಿ ಈ ಲೈನ್ಗಳು. ಸೊ ಈ ಲೈನ್ ಆಯಿತಾ, 1 2 3 ಗಿಡ ಬಿಟ್ಬಿಟ್ಟು, 3ನೇ ಗಿಡ 1 2 3 ಗಿಡ ಬಿಟ್ಟು 4ನೇದಕ್ಕೆ ಮಾಡಿದ್ದೀವಿ. ಸೊ ಅದು ಬಂದ್ಬಿಟ್ಟು 1 2 3 4, ಅಲ್ಲಿಂದ 4ನೇ ಗಿಡ ಆದಮೇಲೆ 5ನೇ ಗಿಡಕ್ಕೆ ಮಾಡಿದ್ದೀವಿ. ನೋಡ್ತಿರ್ಬೋದು, ಅಲ್ಲಿ ಒಂದಿದೆಯಾ, 4ನೇ ಗಿಡಕ್ಕೆ ಮಾಡಿರೋದು. 3 ಸಾಲು ಬಿಟ್ಟು 4ನೇ ಸಾಲಿ ಮಾಡಿದ್ದೀವಿ. 3 ಸಾಲು, ಈ ಒಂದು ಲೈನ್ ಆದಮೇಲೆ 3 ಸಾಲು ಬಿಟ್ಟು 4ನೇ ಸಾಲಿ ಮಾಡಿದ್ದೀವಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಯಾವ ಥರ ನೆಂದಿದೆ ಅಂತ. ನೋಡಿ, ಈ ವಿಂಕ್ಲರ್ ಬಂದ್ಬಿಟ್ಟು ಇಲ್ಲಿ ತನಕ ಕವರ್ ಆಗಿದೆ. ಸೊ ಇದು ಮತ್ತೆ ಈ ಕಡೆ ಇನ್ನು ಉಳಿದಿದ್ದ ಜಾಗ ಕವರ್ ಮಾಡ್ಕೊಂಡಿದೆ, ಆ ಕಡೆ ಕವರ್ ಮಾಡ್ಕೊಂಡಿದೆ. ಮಾಮೂಲಿ ನಾವು ಎಲ್ಲ ಕೆಳಗಡೆ ಎಲ್ಲ 1/4 ಇಂಚ್ ಪೈಪ್ ಹಾಕಿ ಅದಕ್ಕೆ 1/4ಇಂದ 3/4 ಇಂಚು ರೆಡ್ಯೂಸರ್ ಹಾಕಿ, ಸೊ ಇದನ್ನು ಒಂದು ಈ ಲೆವೆಲ್ಲಿಗೆ ಎತ್ಕೊಂಡಿದ್ದೀವಿ ಪೈಪ್ನ. ಇದನ್ನು ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಹೈಟ್ ಮಾಡ್ಕೊಬೋದು, ನಿಮ್ಗೆ ಎಷ್ಟಕ್ಕೆ ಬೇಕಷ್ಟು ಮಾಡ್ಕೊಬೋದು. ಇದು ಮಾಮೂಲಿ 3/4 ಇಂಚಿಂದು ಹೈಟ್ ಏನು ಜಾಸ್ತಿ ಬೇಕಾಗಲ್ಲ, ನೆಲದಿಂದ 3 ಅಡಿ ಇದ್ರೆ ಸಾಕು. ಒಂದು 3 ಇಂದ 4 ಅಡಿ ಇದ್ರೆ ಸಾಕು, 3 ಇಂದ 3.5 ಅಡಿ ಇದ್ರೆ ಸಾಕು. ಇವೆಲ್ಲ 3/4 ಇಂಚಿಂದೆ. ಇದು 3/4 ಇಂಚಿನ ಪೈಪು, 3/4 ಇಂಚಿಂದು ಇದೇನಂತಾರೆ, ಎಫ್ ಟಿ ಎ ಅಂತಾರೆ ಇದಕ್ಕೆ, FTA, ಮತ್ತು ಅದಕ್ಕೆ ಥ್ರೆಡ್ಡೆಡ್ಡು ವಿಂಕ್ಲರು. ಸೊ ಸ್ನೇಹಿತರೆ, ನೀವೇನು ಇವಾಗ ಇದು ಕೇಳಿದ್ರಿ ಎಷ್ಟಾಯಿತು ಖರ್ಚು ಅಂತ ಹೇಳ್ಬಿಟ್ಟು, ಇದು 700 ಗಿಡದ್ದು ಫ್ಲ್ಯಾಟು, ಅಂದರೆ 1.5 ಎಕರೆ ಬರುತ್ತೆ. 700 ಗಿಡ ಅಡಿಕೆ ಹಾಕಿದ್ದೀವಿ ಇದರಲ್ಲಿ. ಸೊ ತೆಂಗು ಕೂಡ ಇದೆ ಇದರಲ್ಲಿ. ಸೊ ಟೋಟಲ್ ಖರ್ಚು ಬಂದ್ಬಿಟ್ಟು ನಮ್ಮ ತಂದೆಯವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಇದು 700 ಗಿಡ ಇದೆ, 1.5 ಎಕರೆ ಜಾಗ ಇದು. ಇಲ್ಲಿ ನಾವು ಈಗಾಗಲೇ ಡ್ರಿಪ್ಪನ್ನು ಮಾಡ್ಕೊಂಡಿದ್ವಿ, ಲ್ಯಾಟ್ರಲ್ ಡ್ರಿಪ್ಪನ್ನು. ಅದು ನಮಗೆ ಪದೇ ಪದೇ ಸುತ್ತಿಡೋದು ಇದೆಲ್ಲ ಪ್ರಾಬ್ಲಮ್ ಆಗಿಬಿಟ್ಟು ಈಗ ಅದಕ್ಕೆ ಮತ್ತೆ ವಿಂಕ್ಲರ್ ಮಾಡಿಸಿದ್ದೀವಿ. ಈ ವಿಂಕ್ಲರನ್ನು ನಾವು 3 ಸಾಲಿಗೆ ಒಂದು, ಅಂದರೆ ಈ 1 ಸಾಲಿಗೆ ಮಾಡಿದ ಮೇಲೆ ನೆಕ್ಸ್ಟು 3 ಸಾಲನ್ನು ಬಿಟ್ಟು 3ನೇ ಸಾಲಿಗೆ ಮಾಡಿದ್ದೀವಿ. ನೋಡಿ ಇಲ್ಲಿದೆ, ಇಲ್ಲಿಂದ 1 2 3ನೇ ಗಿಡಕ್ಕೆ ಮತ್ತೊಂದು ಸಾಲು ತಗೊಂಡಿದ್ದೀವಿ. ಇವೆಲ್ಲ 9 ಅಡಿಗೆ ಒಂದೊಂದು ಗಿಡಗಳೆಲ್ಲ ಇದ್ದಾವೆ. ಪ್ರತಿ ಸಾಲಿಂದ ಸಾಲಿಗೆ 9 ಅಡಿ ಉದ್ದ ಆಗಲ್ಲ, 2 ಕಡೆನೂ ಕೂಡ 9 ಅಡಿ 9 ಅಡಿನೇ ಇದೆ ಡಿಸ್ಟೆನ್ಸು. ಒಂದು ಸಾಲು ವಿಂಕ್ಲರನ್ನು ಹಿಂಗೆ ಈ ಲೈನಲ್ಲಿ ಹೋದ್ಮೇಲೆ 1 2 3ನೇ ಗಿಡಕ್ಕೆ ಮತ್ತೊಂದು ಸಾಲು ಹೋಗಿದೆ. ಆಮೇಲೆ ಅದನ್ನು ಕೂಡ ಜಿಗ್ಜ್ಯಾಗಾಗಿ ಮಾಡಿದ್ದೀವಿ. ಯಾಕೆ ಅಂತಂದರೆ ಎಲ್ಲ ಒಂದೇ ಲೈನಲ್ಲಿ ನಾವು ಇಟ್ಕೊಂತ ಹೋದರೆ, ನೀವು ಅಲ್ಲಿ ಒಂದೇ ಲೈನಲ್ಲಿ ಸರ್ಕಲ್ಸ್ ಹಾಕಿ ನೋಡಿರಿ, 4 ಸರ್ಕಲ್ಗಳು ಸೇರ್ತಕ್ಕಂಥ ಜಾಗದಲ್ಲಿ ಸೆಂಟ್ರಲ್ ಗ್ಯಾಪ್ ಉಳಿತಿದೆ.
ಅದಕ್ಕೋಸ್ಕರ ಅಲ್ಲಿ ಗ್ಯಾಪ್ ಉಳಿದಂಗೆ ಎಲ್ಲ ಜಾಗನೂ ಕವರ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಥರ ಜಿಗ್ಜ್ಯಾಗಾಗಿ ಮಾಡಿರೋದ್ರಿಂದ ಇಲ್ಲಿ ಸರ್ಕಲ್ ಈ ಕಡೆಯಲ್ಲಿ ಇದು ಕವರ್ ಆಗುತ್ತೆ, ಈ ಕಡೆಯಿಂದ ಬಂದು ಇದು ಕವರ್ ಮಾಡ್ಕೊಳ್ಳುತ್ತೆ ಈ ಜಾಗನಲ್ಲವ, ಆ ಕಡೆಯಿಂದ ಬಂದು ಇದನ್ನೆಲ್ಲ ಕವರ್ ಮಾಡುತ್ತೆ. ಹಾಗಾಗಿ ಪೂರ್ತಿ ಜಾಗ ನೆನೀತದೆ. ಇಲ್ಲೇನಾದರೂ ನೀವು ಇಂಟರ್ನಲ್ಲಿ ಏನಾದರೂ ಮತ್ತೆ ಯಾವುದಾದ್ರು ಕ್ರಾಪ್ ಮಾಡಿದರೆ ಆ ಎಲ್ಲ ಜಾಗನೂ ಕೂಡ ನೆನೆಯೋದ್ರಿಂದ ಎಲ್ಲ ಕೂಡ ಅನುಕೂಲವಾಗಿ ಇಲ್ಲಿ ಇರ್ತದೆ, ಜಾಗ ಚೆನ್ನಾಗಿ ನೆನೀತದೆ. ಅದಕ್ಕೋಸ್ಕರ ನಾವು ಈ ಥರ ಜಿಗ್ಜ್ಯಾಗಾಗಿ ಇಟ್ಟಿದ್ದೀವಿ. ಒಂದೇ ಲೈನ್ಗೆ ಇಟ್ಬಿಟ್ರೆ ಕಂಪ್ಲೀಟ್ ಜಾಗ ನೆನೆಯೋದಿಲ್ಲ, ಸ್ವಲ್ಪ ಸ್ವಲ್ಪ 4 ಸರ್ಕಲ್ ಕೂಡ ಜಾಗದಲ್ಲಿ ಗ್ಯಾಪ್ ಉಳ್ಕೊಂತದೆ. ಅದಕ್ಕೋಸ್ಕರ ಈ ಥರ ನಾವು ಮಾಡಿದ್ದೀವಿ ಜಿಗ್ಜ್ಯಾಗಾಗಿ. ಆದರೆ ಇದರಲ್ಲಿ ಏನು ಬಾಧಕಗಳಾಗ್ತವೆ ಅಂತ, ಸಾಧಕ ಅಂತಂದ್ರೆ ಇನ್ನು ಎಲ್ಲ ಜಾಗನೂ ನೆನೆಯೋದ್ರಿಂದ ನಮಗೆ ಪೂರ್ತಿ ನೆನೆಯೋದ್ರಿಂದ ಯಾವುದೇ ಜಾಗ ಉಳಿದಂಗೆ ನೆನೆಯೋದ್ರೆ ನಾವೇನು ಬೇಕಾದರೂ ಇದರಲ್ಲಿ ಬೆಳೆಗಳನ್ನು ಇಂಟರ್ನಲ್ ಕ್ರಾಪನ್ನು ಏನಾದರೂ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬೋದು, ಅದೊಂದು ಅನುಕೂಲ ಆಗ್ತದೆ. ಆಮೇಲೆ ಡ್ರಿಪ್ಪನ್ನು ಲ್ಯಾಟ್ರಲ್ ಪೈಪ್ಗಳನ್ನು ಪದೇ ಪದೇ ಸುತ್ತಿಡೋದು ಮತ್ತು ಬಿಚ್ಚೋದು, ಅದರ ರಿಪೇರಿಗಳು ಏನಾದ್ರು ಇದ್ದರೆ ಅವೆಲ್ಲ ಕೂಡ ತಪ್ತದೆ. ಇವೆಲ್ಲ ಸಾಧಕಗಳಾಗ್ತವೆ. ಜೊತೆಗೆ ಬಾಧಕಗಳು ಏನಪ್ಪ ಅಂತಂದರೆ ಪೂರ್ತಿ ಜಾಗ ನೆನೆಯೋದ್ರಿಂದ ಕಳೆ ಸ್ವಲ್ಪ ಪದೇ ಪದೇ ಉಡ್ತಾ ಇರ್ತದೆ. ಆ ಕಳೆ ಈಗ ಇತ್ತೀಚೆಗೆ ಏನು ಹೇಳ್ತಿದ್ದಾರೆ ಅಂತಂದರೆ, ಕಳೆ ಇದ್ದರೆ ಒಳ್ಳೆಯದು ಜಮೀನಲ್ಲಿ, ಕಳೆ ಇಲ್ಲ ಅಂತಂದರೆ ಬೇಸಿಗೆನಲ್ಲಿ ಬೇರೆ ಬೇರೆ ಥರದ ಎಂತೆಂಥದ್ದು ರೋಗಗಳು ಕೀಟಾಣುಗಳೆಲ್ಲ ಗಿಡಗಳನ್ನ ಅಡಿಕೆ ಗಿಡಗಳಿಗೆ ಬಾಧಿಸ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಅಡಿಕೆ ಗಿಡಗಳನ್ನು ಬಾಧಿಸ್ತಕ್ಕಂಥ ಕೀಟಾಣುಗಳು ಏನಾಗ್ತವೆ ಅಂತಂದರೆ ಈ ಒಂದು ಕಳೆನ ಆಶ್ರಯ ಮಾಡೋದ್ರಿಂದವ ಆಗ ಅವಕ್ಕೆ ಆಗ್ತಕ್ಕಂಥ ರೋಗ ಇದೆಲ್ಲ ರೋಜನೆಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತವೆ ಅಂತ ಹೇಳೋದ್ರಿಂದ ಕಳೆ ಇದ್ದರೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಕಳೆ ಇರೋದ್ರಿಂದ ಅದೊಂದು ಸಮಸ್ಯೆ ತಪ್ತದೆ. ಹೀಗಾಗಿ ಕಳೆ ಇರೋದು ಕೂಡ ಒಂದು ವರದಾನ. ಕಳೆಯನ್ನು ಕೂಡ ನಾವು ಪದೇ ಪದೇ ಬೇಕಾದರೆ ಕಳೆ ಬಂದ ಮೇಲೆ ಸುಮಾರು ಒಂದು 3 ತಿಂಗಳಿಗೆ ಅಥವಾ 4 ತಿಂಗಳಿಗೆ ಒಮ್ಮೆನಾದ್ರೂ ಈ ಕಳೆನ ಕಟ್ ಮಾಡಿಸ್ತಾ ಇರ್ಬೋದು, ಬ್ರಷ್ ಕಟರ್ನಲ್ಲಿ ಕಟ್ ಮಾಡ್ತಾ ಇರ್ಬೋದು. ಆದ್ದರಿಂದ ಜಮೀನಿಗೆ ಒಳ್ಳೆ ಗೊಬ್ಬರನೂ ಕೂಡ ಸಿಗ್ತದೆ, ಜೊತೆಗೆ ಎರೆಹುಳುಗಳು ಕೂಡ ಹೆಚ್ಚಿನಾಗಿ ಉತ್ಪತ್ತಿ ಆಗ್ತವೆ. ಪದೇ ಪದೇ ಇದನ್ನು ಕಲ್ಟಿವೇಷನ್ ಮಾಡಿಸೋದ್ರಿಂದ ಅಲ್ಲೆಲ್ಲ ಆಗ್ತಕ್ಕಂತಹ ಬೇರುಗಳು ಹರಿದೋಗ್ತಕ್ಕಂಥದ್ದು ತಪ್ತದೆ. ಹಾಗಾಗಿ ನಾವು ಪದೇ ಪದೇ ಕಲ್ಟಿವೇಷನ್ ಮಾಡಿಸೋದ್ರ ಬದಲು ಕಳೆಯನ್ನು ಕಳೆ ಇದರಲ್ಲಿ ಹೊಡೆದ್ಬಿಟ್ಟು ಭೂಮಿಗೆ ಅದನ್ನು ಸೇರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದಾಗಿರ್ತದೆ. ಅದೊಂದು ಕೂಡ ತುಂಬ ಅನುಕೂಲ ಆಗುತ್ತೆ. ರೈತರು ಸ್ವಲ್ಪ ಇದಕ್ಕೆ ಖರ್ಚು ಇಷ್ಟಕ್ಕೆ ನಮಗೆ 16 ಲೈನನ್ನು ನಾವು ಮಾಡಿದ್ದೀವಿ. ಅಡ್ಡ 16 ಲೈನು. ಇದೆಲ್ಲ ಮೇನ್ ಲೈನ್ ಬಂದ್ಬಿಟ್ಟು ಆ ಕಡೆ ಬದಿ ಪಕ್ಕದಲ್ಲಿದೆ. ಅಲ್ಲಿಂದ ಈ ಕಡೆಗೆ 16 ಸಬ್ ಲೈನ್ಗಳನ್ನು 1.25 ಇಂಚಿಂದ ತಗೊಂಡಿದ್ದೀವಿ. ಒಂದೊಂದು ಲೈನ್ಗೆ 4 ಅಥವಾ 5 ವಿಂಕ್ಲರ್ಗಳನ್ನು ಹಾಕಿದ್ದೀವಿ. ಈ ಒಟ್ಟು ಖರ್ಚು, ಲೇಬರ್ ಖರ್ಚು, ಈ ಇಟಾಚಿ ಇದನ್ನು ಟ್ರೆಂಚ್ ಹೊಡ್ಕೊಟ್ಟಿದ್ದು, ಮುಚ್ಚಿದ್ದು ಮತ್ತು ಮೆಟೀರಿಯಲ್ಲು ಎಲ್ಲ ಸೇರಿಬಿಟ್ಟು ನಮಗೆ 60,000 ರಿಂದ 65,000 ರೂಪಾಯಿ ಖರ್ಚು ಬಂದಿದೆ. ಆವ್ರೇಜ್ ಒಂದು ಗಿಡಕ್ಕೆ 90 ರಿಂದ 100 ರೂಪಾಯಿ ಹತ್ತತ್ರ ಖರ್ಚು ಬರ್ತದೆ. ನೀವು ಇದನ್ನು ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ. ಆಗ್ತಕ್ಕಂಥವ್ರು, ಸಾಧ್ಯ ಇರತಕ್ಕಂಥವ್ರು ಮಾಡ್ಕೋಬೋದು. ಈ ತೋಟದಲ್ಲಿ ನಮಗೆ 2 ಬೋರ್ಗಳಿದ್ದಾವೆ. 2 ಕೂಡ ಪರವಾಗಿಲ್ಲ, ಒಳ್ಳೆ ನೀರಲ್ಲೇ ನೀರು ಬಿದ್ದಿದ್ದಾವೆ. ಈ 2 ಬೋರಿಂದ ನಾವು ಒಮ್ಮೆಗೆ 7 ವಾಲ್ಗಳನ್ನು ಅಥವಾ 7 ವಾಲ್ಗಳನ್ನು ಆನ್ ಮಾಡ್ತೀವಿ. ಅಂದರೆ ವೋಲ್ಟೇಜ್ ಸ್ವಲ್ಪ ನಮ್ಮಲ್ಲಿ ಡ್ರಾಪ್ ಇರ್ತದೆ, ವೋಲ್ಟೇಜ್ ಸ್ವಲ್ಪ ಕಡಿಮೆ ಇರ್ತದೆ. ವೋಲ್ಟೇಜ್ ಕಡಿಮೆ ಇರೋದ್ರಿಂದ ಪ್ರೆಷರ್ ಜಾಸ್ತಿ ತೊಗೊಳ್ಳೋದಿಲ್ಲ ಕೆಲವು ಟೈಮು. ಅದಕ್ಕೋಸ್ಕರ ಏನು ಮಾಡ್ತೀವಿ, 7 ವಾಲನ್ನು ಆನ್ ಮಾಡ್ತೀವಿ. ಅದಕ್ಕೆ ಏನಾದ್ರು ವೋಲ್ಟೇಜ್ ಪ್ರಕಾರ ಅದು ವೋಲ್ಟೇಜ್ ಕಡಿಮೆ ಇರೋದ್ರಿಂದ ಏನಾದ್ರು ಕವರ್ ಆಗಲಿಲ್ಲ ಪೂರ್ತಿ ಅಂತಂದರೆ 1 ವಾಲನ್ನು ಕಡಿಮೆ ಮಾಡ್ಕೊಂಡು 6 ವಾಲಿಗೆ ಬಿಟ್ಕೊತೀವಿ. 6 ವಾಲಿಗೆ ಬಿಟ್ಕೊಂಡ್ರೆ ಚೆನ್ನಾಗಿ ಎಲ್ಲ ನೆನೀತದೆ. ರಾತ್ರಿ ವೇಳೆಯಲ್ಲಿ ಸ್ವಲ್ಪ ವೋಲ್ಟೇಜ್ ಇರೋದ್ರಿಂದ ರಾತ್ರಿ ಆನ್ ಮಾಡೋದಾದ್ರೆ 7 ವಾಲ್ಗಳಿಗೆ ನಾವು ಆನ್ ಮಾಡಿ ಹೋಗ್ತೀವಿ. ಆವಾಗ ಒಂದು ಡೇ ಟೈಮು, ಒಂದು ನೈಟು, ಮತ್ತೊಂದು ಡೇ, ಅಂದರೆ 2 ಡೇಸು 1 ನೈಟಲ್ಲಿ ಫುಲ್ 700 ಗಿಡನೂ ಕೂಡ ಕವರ್ ಆಗ್ತದೆ. ಮತ್ತೊಂದು 10-15 ದಿನ ನೀರೇನು ಇದಕ್ಕೆ ಬೇಕಾಗೋದಿಲ್ಲ. ಯಾಕಂದರೆ ಪದೇ ಪದೇ ನಾವು ಹೆಚ್ಚು ನೀರನ್ನು ಬೆಳೆಗಳಿಗೆ ಕೊಡಬಾರ್ದು, ಅದರಿಂದ ಭೂಮಿನೂ ಕೂಡ ಹಾಳಾಗ್ತದೆ, pH ಲೆವೆಲ್ಲು ವೇರಿಯೇಷನ್ ಆಗ್ತದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ನೀರನ್ನು ಕೊಡ್ತಕ್ಕಂಥದ್ದು ಉತ್ತಮ. ಕಡಿಮೆ ನೀರಿನಲ್ಲೇ ಗಿಡಗಳನ್ನು ಬೆಳೆಸಬೇಕು. ಹೆಚ್ಚು ನೀರನ್ನು ಕೊಟ್ಬಿಟ್ಟು ಗಿಡಗಳನ್ನು ಹಾಳು ಮಾಡೋದಕ್ಕಿಂತ ಕಡಿಮೆ ನೀರು ಕೊಟ್ಟು ಸಾಕ್ತಕ್ಕಂಥದ್ದು ತುಂಬ ಅನುಕೂಲ ಆಗ್ತದೆ. ಗಿಡಗಳು ಕೂಡ ಚೆನ್ನಾಗಿರ್ತವೆ, ರೋಗ ಬಾಧನೆಗಳು ಸ್ವಲ್ಪ ಕಡಿಮೆ ಆಗ್ತವೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸೊ ಒಂದು ಸಲ ನಾವು ನೆನೆಸಿದ್ರೆ ಹೆಚ್ಚು ಕಮ್ಮಿ ಬೆಳಿಗ್ಗೆ ಒಂದು 3 ಅವರ್ಸು, ನೈಟ್ ಒಂದು 3 to 4 ಅವರ್ಸ್ ನೆನೆಯುತ್ತೆ. ಸೊ ಬೆಳಿಗ್ಗೆ ಒಂದು 6 ವಾಲು, ಮಧ್ಯಾಹ್ನ ರಾತ್ರಿ ಮತ್ತೆ ಒಂದು 6 ವಾಲು.
ಸೊ ಟೋಟಲ್ 16 ವಾಲ್ ಇರೋದ್ರಿಂದ ನಮಗೆ ಒಂದು 3 ಶಿಫ್ಟ್ ಇಲ್ಲ 4 ಶಿಫ್ಟಲ್ಲಿ ಅಂದರೆ 2 ಡೇಸಲ್ಲಿ ನಮಗೆ ಪೂರ್ತಿ ಕವರ್ ಆಗೋಗುತ್ತೆ. ಪೂರ್ತಿ ಕವರ್ ಆದರೆ ನಮಗೆ ಮಿನಿಮಮ್ಮು ಒಂದು 10 ದಿವಸ ನೀವು ಆಫ್ ಮಾಡಿಬಿಡ್ಬೋದು ಮೋಟ್ರು. ಪೂರ್ತಿ ನೆನೆಸ್ಬಿಟ್ಟು ಫುಲ್ ಒಂಥರ ಒಂದ ಬಿಟ್ಟಂಗೆ ಆಗಿರುತ್ತೆ. ಫುಲ್ಲು ಒಂದ ನೆನೆಸ್ದಂಗೆ ನೀರು ಚೆನ್ನಾಗೇ ನೆಂದ್ಕೊಂಡಿರುತ್ತೆ ಅಡಿಕೆ ಗಿಡದ ಸುತ್ತ ಎಲ್ಲ. ಅಂದರೆ ಪ್ರೆಷರ್ ಇರಬೇಕು ನೀರು, ಹೇಳ್ತೀನಿ ಕೇಳಿ. ನೀರು ಚೆನ್ನಾಗಿದ್ದರೆ ಇದು ಒಳ್ಳೆ ಟೆಕ್ನಾಲಜಿ ಅಂತಲೇ ಹೇಳ್ಬೋದು ಇದನ್ನು ಮಾಡ್ಕೊಳ್ಳೋಕ್ಕೆ. ನೀವು ನೀರು ಕಡಿಮೆ ಇದ್ದರೆ ಮಾಡ್ಕೊಬೋದು, ಮಾಡೋದೇನು ಸಮಸ್ಯೆ ಇಲ್ಲ. ವಾಲ್ಗಳ್ನ ಕಡಿಮೆ ಆನ್ ಮಾಡ್ಕೋಬೇಕಷ್ಟೆ. ಅಂದರೆ ನಮ್ಮದು ಇದು ಒಂದು ಲೈನಲ್ಲಿ 15 ಗಿಡ ಬರುತ್ತೆ, ಹಿಂಗೆ ಅಡ್ಡ ಒಂದು ಲೈನಿಗೆ 15 ಗಿಡ ಬರುತ್ತೆ. ಸೊ ಆ ಲೈನಿಗೆ ಒಂದು ಲೈನಿಗೆ 5 ವಿಂಕ್ಲರು, ಒಂದು ಲೈನಿಗೆ 4 ವಿಂಕ್ಲರ್ ಆಗಿದೆ. ಸೊ ಈಗ 6ರಿಂದ 7 ವಾಲ್ ಅಂದರೆ ನಮಗೆ 7 ವಾಲ್ ಅಂದರೆ ಹೆಚ್ಚು ಕಮ್ಮಿ ಒಂದು 30 ವಿಂಕ್ಲರ್ ಆನ್ ಆಗುತ್ತೆ ಒಂದು ಸಲಿಗೆ. ಸೊ 2 ಬೋರ್ನು ಆನ್ ಮಾಡಿ ಹೆಚ್ಚು ಕಮ್ಮಿ 2ರಿಂದ ಒಂದು 4 ಇಂಚ್ ನೀರು ಇರ್ಬೋದು ಅಂದ್ಕೊಳ್ಳಿ. 2ರಿಂದ 4 ಇಂಚ್ ನೀರಿಗೆ ನಿಮಗೊಂದು 7 ವಾಲು 30 ವಿಂಕ್ಲರ್ನ ಆನ್ ಮಾಡ್ಬೋದು ಒಂದೇ ಸಲ. ಅದು 15 ಫೀಟು ಅದ್ರ ಸುತ್ತಲೂ ಕವರ್ ಮಾಡ್ಕೊಂಡು ಹೋಗುತ್ತೆ. ನೋಡಿ, ಒಂದು ವಾಲು ಜಾಸ್ತಿ ಮಾಡಿದ್ವಿ, ಅಂದರೆ 7 ವಾಲಿಗೆ ಬಿಟ್ಟಿದ್ವಿ. ಬೆಳಗ್ಗೆ ಹೊತ್ತು ವೋಲ್ಟೇಜ್ ಇಲ್ಲದೆ ಇರೋದ್ರಿಂದ ನೋಡಿ ಇಲ್ಲಿ ಗ್ಯಾಪ್ ಬಿಟ್ಟಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಆ ಕಡೆ ನೆಂದಿದೆ, ಈ ಕಡೆ ನೆಂದಿದೆ, ಇಲ್ಲಿ ಗ್ಯಾಪ್ ಬಿಟ್ಟಿದೆ, ಸರಿನಾ? ನೋಡಿ, ಇದ್ರ ಹತ್ರ ನೆಂದಿದೆ, ಇಲ್ಲಿ ನೆಂದಿದೆ, ನೋಡಿ ಇಲ್ಲಿ ನೆಂದಿಲ್ಲ ಬುಡದ ಹತ್ರ, ಓಕೆನಾ? ಆಮೇಲೆ ಇಲ್ಲಿ ನೋಡಿ ಆ ವಿಂಕ್ಲರ್ದು, ಸೊ ಅಷ್ಟು ಮಾತ್ರ ಸುತ್ತ ಮಾತ್ರ ನೆಂದಿದೆ, ಇಲ್ಲಿಗೆ ಟಚ್ ಆಗಿಲ್ಲ. ನೋಡಿ ಈ ಗಿಡನೂ ಗ್ಯಾಪ್ ಉಳಿದಿದೆ. ಸೊ ಇದು ಈ ವಿಂಕ್ಲರ್ದು ಪ್ರೆಷರ್ ಒಂದು ವಾಲ್ ಕಮ್ಮಿ ಮಾಡಿದರೆ ಎಲ್ಲ ಕವರ್ ಆಗಿರೋದು. ವೋಲ್ಟೇಜ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಹೊಡೆದಿದೆ. ಸೊ ಹಿಂಗೆ ನಿಮಗೆ ವೋಲ್ಟೇಜ್ ಎಲ್ಲ ಕಮ್ಮಿ ಇದ್ದರೆ ಒಂದು ವಾಲ್ನ ಕಮ್ಮಿ ಮಾಡ್ಕೊಳ್ಳಿ, ಆವಾಗ ಪೂರ್ತಿ ಕವರ್ ಆಗುತ್ತೆ. ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಇಲ್ಲೆಲ್ಲ ಗ್ಯಾಪ್ ಉಳಿದಿದೆಯಾ, ಈ ವಿಂಕ್ಲರ್ದು ಇಷ್ಟು ಸುತ್ತ ಮಾತ್ರ ನೆಂದಿದೆ. ನೋಡಿ ಇಲ್ಲಿ ನೆಂದಿಲ್ಲ. ನೋಡಿ ಈ ಗಿಡಕ್ಕೆ ಯಾವುದೇ ನೀರು ತಲುಪಿಲ್ಲ, ಆ ಗಿಡಕ್ಕೆ ನೀರು ತಲುಪಿಲ್ಲ, ಇದಕ್ಕೆ ತಲುಪಿದೆ, ಆ ಕಡೆ ಇದೆ. ಸೊ ನೋಡಿ ಇದಕ್ಕೆ ತಲುಪಿದೆ. ನೀವು ಏನಕ್ಕೆ ಜಿಗ್ಜಾಗ್ ಮಾಡೋದು ಅಂದರೆ ಇದೇ ಕಾರಣಕ್ಕೋಸ್ಕರ. ಸೊ ಈ ಥರ ಗ್ಯಾಪ್ ಉಳಿಬಾರ್ದು ಅಂತ ನಾವು ಇದನ್ನು ಅಡಿಕೆ ಗಿಡಗಳ ಪಕ್ಕದಲ್ಲೇ ಯಾಕೆ ಮಾಡಿದ್ದೀವಿ, ಸೆಂಟ್ರಲ್ಲಿ ಯಾಕೆ ಮಾಡಿಲ್ಲ ಅಂತಂದರೆ, ಸೆಂಟ್ರಲ್ಲೂ ಕೂಡ ಮಾಡ್ಕೋಬೋದು. ಬಟ್ ಸೆಂಟ್ರಲ್ಲಿ ಮಾಡಿದರೆ ಏನು ಸಮಸ್ಯೆ ಆಗ್ತದೆ ನಮಗೆ ಅಂದರೆ, ಯಾವಾಗಲಾದರೂ ನಾವು ಕಳೆ ಜಾಸ್ತಿ ಇದ್ದಾಗ ಏನಾದರೂ ರೋಟಾವೇಟರನ್ನು ಹೊಡೆಸ್ಬೇಕು, ಕಲ್ಟಿವೇಷನ್ ಮಾಡಿಸ್ಲೇಬೇಕು ಅಂತ ಅಂದರೆ ಆಗ ನಮಗೆ ಈ ಸಾಲಲ್ಲಿ ರೋಟಾವೇಟ್ರ್ ಹೋಗೋದಿಲ್ಲ. ಯಾಕಂದರೆ ಮಧ್ಯದಲ್ಲಿರುತ್ತೆ, 2 ಗಿಡಗಳ ಮಧ್ಯದಲ್ಲಿರೋದು, ಈ ಸಾಲು ಗ್ಯಾಪ್ ಉಳಿತದೆ. ಆ ಥರ ಆಗಬಾರ್ದು. ಬೇಕಾದರೆ ನಾವು ರೋಟಾವೇಟ್ರ್ ಹೊಡ್ಸೋಕ್ಕೆ ಬೇಕು ಅಂತಂದರೆ ಮಾತ್ರ ಹೊಡ್ಸ್ಕೊತೀವಿ. ಅಂಥ ಸಂದರ್ಭದಲ್ಲಿ ಮಧ್ಯದಲ್ಲಿದ್ದರೆ ಸರಿಯಾಗೋದಿಲ್ಲ. ಅದಕ್ಕೋಸ್ಕರ ಮಾತ್ರ ನಾವು ಸೈಡಿಗೆ ಮಾಡಿದ್ದೀವಿ ಅಷ್ಟೇ. ಬೇಕು ಅಂದರೆ ನೀವು ಆ ಥರ ನಾನು ರೋಟಾವೇಟ್ರ್ ಹೊಡ್ಸೋದೆಲ್ಲ, ಕಲ್ಟಿವೇಷನ್ನೇ ಮಾಡೋದಿಲ್ಲ ಯಾವ ಕಾಲದಲ್ಲೂ ಅಂತಂದ್ರೂ ಆಗ ನೀವು ಮಧ್ಯದಲ್ಲಿ ಇಟ್ಕೋಬೋದು, ಏನು ಸಮಸ್ಯೆ ಆಗೋದಿಲ್ಲ. ಇನ್ನೂ ಒಳ್ಳೆಯದೇ, ಅದು ಏನು ಅಂಥ ತೊಂದರೆ ಏನಿಲ್ಲ. ನೋಡಿ, ಇದು ನಾವು ಯಾವ ಥರ ಮಾಡಿದ್ದೀವಿ ಅಂತ ಸುಮ್ಮನೆ ಒಂದು ಸ್ಕೆಚ್ಚು, ನಿಮಗೊಂದು ಐಡಿಯಾ. ಯಾಕಂದರೆ ಕಮೆಂಟ್ಸಲ್ಲಿ ಕೇಳಿದರು ಒಂದು ಹೆಣ್ಣು ಪೇಪರಲ್ಲಿ ಬರೆದು ತೋರಿಸಿ ಅಂತ. ಸೊ ಇದು ನೋಡ್ಬೋದು, ಇದು 2 ಇಂಚ್ ಮೇಯ್ನ್ ಲೈನ್ ಇದು, ಓಕೆ. ಇದು ಬಂದ್ಬಿಟ್ಟು 1/4 ಇಂಚು ಸಬ್ ಲೈನ್ ತೊಗೊಂಡಿರೋದು. ಸೊ ಈ ಸ್ಟಾರ್ ಮಾರ್ಕ್ ಏನಿದೆ ಇದು ನಿಮಗೆ ವಿಂಕ್ಲರ್ಸು ಸೂಚಿಸುತ್ತೆ, ಓಕೆನಾ? 1 2 3 4 ಒಂದು ಲೈನು, 1 2 3 4 5, ಓಕೆ, ಒಂದು ಲೈನು. ಸೊ ಇದು ನಾವು ಜಿಗ್ಜಾಗಲ್ಲಿ ಇಟ್ಟಿರೋದನ್ನ ಒಂದು ಇಲ್ಲಿ, ಒಂದು ಇಲ್ಲಿ, ಒಂದು ಇಲ್ಲಿ, ಒಂದು ಇಲ್ಲಿ. ಜಿಗ್ಜಾಗಲ್ಲಿ ಏನಕ್ಕೆ ಇಟ್ಟಿದ್ದೀವಿ ಅಂದರೆ ನೋಡಿ, ಜಿಗ್ಜಾಗಲ್ಲಿ ಇಟ್ಟಿದ್ದಕ್ಕೆ ನೀವು ಒಂದು ಸರ್ಕಲ್ ಅದು 15 ಫೀಟ್ ಸುತ್ತ ನೆನೆಯೋದ್ರಿಂದ ಈ ಸರ್ಕಲ್ನ ಕೂಡಿಸಿದ್ರೆ ನೋಡಿ ಎಲ್ಲ ಕೂಡ್ಕೊಂಡಿದೆ ಇಲ್ಲಿ, ಓಕೆನಾ? ಇದು ಪೂರ್ತಿ ನೆನೆಯುತ್ತೆ ಜಮೀನು ಈ ಥರ ಸಬ್ಲೈನಲ್ಲಿ, ಓಕೆನಾ? ನೀವು ಕರೆಕ್ಟ್ ಸ್ಟ್ರೈಟ್ ಇಟ್ಕೊಂಡವ್ರು ಏನಾಗುತ್ತೆ, ಆ ಸರ್ಕಲ್ 15 ಫೀಟ್ ಸುತ್ತ ಸರ್ಕಲ್ನ ಕೂಡಿಸಿದ್ರೆ ನೋಡಿ ಇಲ್ಲಿ ಗ್ಯಾಪ್ ಉಳಿಯುತ್ತೆ. ಈ ಥರ ಗ್ಯಾಪ್ ಉಳಿಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಜಿಗ್ಜಾಗ್ ಮಾಡಿರೋದು ನಾವು. ಸಾಲಿನಿಂದ ಸಾಲಿಗೆ 3, ಈ ಒಂದು ವಿಂಕ್ಲರ್ ಸಾಲಿನಿಂದ ಇನ್ನೊಂದು ವಿಂಕ್ಲರ್ ಸಾಲಿಗೆ ಈ ಮಧ್ಯದಲ್ಲಿ 3 ಅಡಿಕೆ ಗಿಡಗಳು ಬರ್ತವೆ. ಈ ಸಾಲು ಅಡಿಕೆ ಗಿಡದ ಸಾಲಿನ ಪಕ್ಕ ನಾವು ವಿಂಕ್ಲರ್ ಹಾಕಿದ್ದೀವಿ ಅಂತಂದರೆ, ನೆಕ್ಸ್ಟ್ 1 2 3ನೇ ಗಿಡಕ್ಕೆ ಮತ್ತೆ ಹಾಕಿದ್ದೀವಿ. ಇಲ್ಲಿಂದ ಇಲ್ಲಿಗೆ ಅವಾಗ ಏನಾಗುತ್ತೆ, ಒಟ್ಟು 3 ಅಡಿಕೆ ಗಿಡಗಳು ಬರೋದ್ರಿಂದ 9 3 27 ಅಡಿಗೆ 2 ಇಡ್ತೀವಿ. ಆ 27 ಕಡಿಮೆ ಯಾಕೆ ಇಟ್ಟಿದ್ದೀವಿ ಅಂತಂದರೆ, ನೀರು ಸ್ವಲ್ಪ ಏನಾದರೂ ಕಡಿಮೆ ಇದ್ದರೂ ಕೂಡ ಈ ಗ್ಯಾಪ್ ಎಲ್ಲ ಕವರ್ ಆಗಲಿ ಅನ್ನೋ ದೃಷ್ಟಿಗೋಸ್ಕರ ಈ ಥರ 3 ಸಾಲಿಗೆ ಇಟ್ಟಿದ್ದೀವಿ. 4 ಸಾಲಿಗೆ ಇಟ್ಟರೆ ಏನಾಗುತ್ತೆ, 9 4 36 ಅಡಿ ದೂರ ಆಗ್ತದೆ ಒಂದರಿಂದ ಇನ್ನೊಂದು ವಿಂಕ್ಲರ್ಗೆ. 36 ಅಡಿ ಆದಾಗ 2 ಸೈಡು, ಒಂದು ಸೈಡಲ್ಲಿ 18 ಅಡಿ, ಇನ್ನೊಂದು ಸೈಡ್ಗೆ 18 ಅಡಿ ಬೇಕಾಗುತ್ತೆ. ಇದ್ರ ಕೆಪಾಸಿಟಿ ಇರೋದೇ 15, ಒಂದು ಸೈಡು, ಇನ್ನೊಂದು ಸೈಡ್ 15. ಹಾಗಾಗಿ 30 ಅಡಿ ಕವರ್ ಆಗುತ್ತೆ, ಒಂದು 6 ಅಡಿ ಗ್ಯಾಪ್ ಉಳಿತದೆ.
ಆ ಥರ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ಕಡಿಮೆ ಅಂದರೆ ಒಂದನೇ ಸಾಲು ಒಂದು ಅಡಿಕೆ ಗಿಡ ಸಾಲಲ್ಲಿ ಹೋದ್ಮೇಲೆ ಇನ್ನೊಂದು ವಿಂಕ್ಲರ್ ಸಾಲನ್ನು 3ನೇ ಅಡಿಕೆ ಗಿಡದ ಸಾಲಲ್ಲಿ ಇಟ್ಟಿದ್ದೀವಿ. ಈ ಥರ ಪ್ರತಿ ಮೂರನೇ ಸಾಲಿಗೆ ಒಂದೊಂದು ವಿಂಕ್ಲರ್ ಲೈನ್ಗಳನ್ನು ನಾವು ಮಾಡಿದ್ದೀವಿ. ಈಗ ಮಾಡಿರೋದ್ರಿಂದ ಪ್ರತಿ ಜಾಗನೂ ಕೂಡ ಫುಲ್ ಕವರ್ ಆಗ್ತದೆ. ಈ ವಿಧಾನದಲ್ಲಿ ಏನಾಗ್ತದೆ ಅಂದರೆ ಸೆಂಟ್ರಲ್ಲಿ ಈ ಥರ ಗ್ಯಾಪ್ ಉಳಿತದೆ. ಅದಕ್ಕೋಸ್ಕರ ಈ ಥರ ಆಗಬಾರ್ದು ಅಂತ ಈಗ ಮಾಡಿದ್ದೀವಿ. ಇದು 2 ಇಂಚ್ ಮೇನ್ ಲೈನು, ಇದೆರಡು 1.25 ಇಂಚ್ ಸಬ್ ಲೈನ್ಗಳು. ಈ ಸರ್ಕಲ್ಲೆಲ್ಲ ನೀರು ಕವರ್ ಆಗಿರ್ತಕ್ಕಂಥದ್ದು ತೋರಿಸುತ್ತೆ ಈ ಸರ್ಕಲ್ಗಳು. ಇಲ್ಲಿ ಏನಾಗ್ತದೆ, ಈ ಸೆಂಟ್ರಲ್ಲಿ ಉಳಿದಿರ್ತಕ್ಕಂಥ ಜಾಗ ಒಂದೇ ಲೈನ್ಗೆ ನಾವು ವಿಂಕ್ಲರ್ಗಳನ್ನು ಇಟ್ಕೊಂತ ಹೋದರೆ ಈ ಉಳಿದಿರೋ ಜಾಗ ಇದು ತೋರಿಸ್ತದೆ, ಗ್ಯಾಪ್ ಉಳಿತದೆ, ಈ ಥರ ನೆನೆಯೋದಿಲ್ಲ ಅನ್ನೋದನ್ನು ಇದು ತೋರಿಸ್ತದೆ. ಈ ಸ್ಟಾರ್ ಮಾರ್ಕ್ ಇರೋದೆಲ್ಲ ವಿಂಕ್ಲರ್ಗಳು, ಈ ಥರ ಲೈನ್ ಎಳೆದಿರೋದು ಪೈಪ್ ಲೈನ್ಗಳು. ಸೊ ಇದಾಗಿತ್ತು ನಿಮ್ಮ ಕ್ವಶನ್ಸ್ಗೆ ಆನ್ಸರ್ಸು. ಐ ಹೋಪ್ ನಾನೆಲ್ಲ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ನನಗೆ ಕಮೆಂಟ್ಸ್ ಯಾವ್ಯಾವ್ದು ಬಂದಿತ್ತು ಅದೆಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡಿದ್ದೀನಿ. ಎಷ್ಟು ಇಂಚ್ ನೀರಿತ್ತು, ಯಾವ ಥರ ಮಾಡಿದ್ದೀರಾ, ಸೊ ಇನ್ನು ಅದೆಲ್ಲ ಮಾಡಿದ್ದೀನಿ. ಓಕೆ, ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನಾನು ಆನ್ಸರ್ ಮಾಡ್ತೀನಿ. ಸೊ ನೀವು ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್.